3:40 ಹಿಂಗೆ ಬರಬೇಕಾಗಿತ್ತು. 4 o'clock ಇಲ್ಲಿಂದ ಡಿಪಾರ್ಚರ್ ಐತಿ. ಈಗ ಜಸ್ಟ್ ಯಶವಂತಪುರ ರೈಲ್ವೆ ಸ್ಟೇಷನಿಗೆ ಬಂದೀನಿ. ನೋಡ್ಬೋದು ಯಶವಂತಪುರ ರೈಲ್ವೆ ಸ್ಟೇಷನ್ ಇದೆ. ಗೈಸ್ ಒಂದು ಸೀನ್ ಏನಾಗಿತ್ತಪ್ಪ ಅಂತಂದ್ರೆ ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಈಗ ಹೊಂಟೇನಿ ಬೆಂಗಳೂರಿಗೆ. ನಾನು ಲಾಸ್ಟ್ ಬ್ಲಾಗ್ದಾಗ ಹೇಳಿರುವಾಗ ಬೆಂಗಳೂರದಾಗ ನಂದು ಕಾಲೇಜ್ ಅಡ್ಮಿಷನ್ ಮಾಡಿಸ್ಲಿಕ್ಕಂತ ಹೊಂಟೇನಿ. ಈಗ ಆಲ್ರೆಡಿ ಟೈಮ್ ಆಗ್ಯದ. ಈಗ 8:40 ವಿಶ್ವಮಾನವ ಎಕ್ಸ್ಪ್ರೆಸ್ ಅದ. ಇಲ್ಲಿಂದ ಮೈಸೂರಿಗೆ ಹೋಗ್ತಾರೆ. ಬೆಳಗಾವಿ ಟು ಮೈಸೂರು ಅದ. ಈಗ 8:40 ಬರ್ತಿದ್ದಾರೆ. ಸೊ ಈಗ ಇಲ್ಲಿ BRTSದಾಗ ಅದೀನಿ. ನವನಗರ BRTS. ಇಲ್ಲಿಂದ ಹೋಗೋಣಂತ ಸೀದಾ ಸಿಗ್ತೀನಿ ಸ್ಟೇಷನ್ದಾಗ. ಬರೀ ಗೈಸ್ ಈಗ ಬಂದೇನಿ ರೈಲ್ವೆ ಸ್ಟೇಷನಿಗೆ, ಹುಬ್ಳಿ ರೈಲ್ವೆ ಸ್ಟೇಷನ್. ನೀವು ನೋಡ್ಬೋದಾ ಗೈಸ್. ಒಂದು ಸೀನ್ ಏನಾಗಿತ್ತಪ್ಪ ಅಂತಂದ್ರೆ ನಂದು ಇಯರ್ಫೋನ್ ನಾನು ಮನ್ಯಾಗೆ ಬಿಟ್ಟು ಬಂದುಬಿಟ್ಟಿದ್ದೀನಿ. ನನಗೆ ಲಕ್ಷ್ಯನೇ ಇಲ್ಲ. ಆಮೇಲೆ ಬಸ್ನಾಗ ನೋಡ್ತೀನಿ ಇಲ್ಲೇ ಇಲ್ಲ, ಅಲ್ಲೇ ಮನ್ಯಾಗೆ ಬಿಟ್ಟು ಬಂದೆ. ಇಲ್ಲಿ ಏನಾರು ತೊಗೋಬೇಕಂತ ನೋಡ್ತೀನಿ, ಯಾವುದೂ ಇಲ್ಲ. ನೋಡ್ಬೇಕಾ. ಆಮೇಲೆ ನೀವು ನೋಡ್ತಿರ್ಬೋದು ಎಷ್ಟು ಚಂದ ನಮ್ಮ ದೇಶದ ಬಾವುಟ ಎಷ್ಟು ಚಂದ ಹರಳಿಕತ್ತದ ನೋಡ್ರಿ. ತಡ್ರಿ, ಈಗ ಟ್ರೈನ್ದಾಗ ಟೈಮ್ ಪಾಸ್ ಆಗ್ಬೇಕಂತಂದ್ರೆ ಏನಿಲ್ಲ ಗೈಸ್, ಸುಮ್ಮನೆ ಕುಂದಿರ್ಬೇಕು. ಈಗ ಎಂಥ ಚಂದ ಇಯರ್ಫೋನ್ ಚಾರ್ಜ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಮರೆತು ಬಂದುಬಿಟ್ಟೆ. ನೋಡ್ರಿ ಸಿದ್ಧಾರೂಢ ಮಠ ಇದೆ, ಸಿದ್ಧಾರೂಢ ಅಜ್ಜ. ಏನಂತ ತೋರಿಸ್ತೀನಿ ಎಂಟ್ರೆನ್ಸ್. ನೋಡ್ರಿ ಹಿಂಗದ ಹುಬ್ಳಿಗೆ. ಬಿಸಿಲಿಗೆ ಹಿಂಗೆ ಕತ್ಲು ಕಾಣತೈತೆ ನೋಡ್ರಿ. ಬರೀ ಸೀದಾ ಒಳಗೆ ಹೋಗಿ ಎಲ್ಲ ಸಿಗ್ತೇನಂತ. ನಮ್ಮದು ಟ್ರೈನ್ ಈಗ ವಿಶ್ವಮಾನವ ಎಕ್ಸ್ಪ್ರೆಸ್ 8:45 ಬರ್ತಾರಂತ. ಯಾವುದೋ ಥರ್ಡ್ ಪ್ಲ್ಯಾಟ್ಫಾರ್ಮ್, ಸೆಕೆಂಡ ಥರ್ಡ್ ಇಲ್ಲದ. ಇಲ್ಲಿ ಹೋಗ್ಬೇಕಾ. ಈ ಸೈಡ್ ಬಂದುಬಿಟ್ಟು ಸೆಕೆಂಡ್ ಪ್ಲ್ಯಾಟ್ಫಾರ್ಮ್, ಈ ಸೈಡ್ ಬಂದುಬಿಟ್ಟು ಥರ್ಡ್ ಪ್ಲ್ಯಾಟ್ಫಾರ್ಮ್. ಟ್ರೈನ್ ನಂಬರ್ ಬಂದುಬಿಟ್ಟು 17335. ಗೈಸ್ ಇಲ್ಲಿ ಒಳಗೆ ಬಂದೀನಿ. ನನ್ನ ಕೋಚ್ ಬಂದುಬಿಟ್ಟು D335 ನಂಬರ್ ಐತಿ. ಮುಂದೆ ಇಬ್ಬರು ಅಜ್ಜಾರ್ ಕುಂತಾರೆ. ಹೊರಗಡೆ ಹಿಂಗೈತೆ ನೋಡ್ರಿ. ಊರ ಹೆಸರು ಆಳ್ವಿಗೆ ಅಂತ ಹೇಳಿ. ಈಗ ಬರ್ಲಿ ಇರ್ತದ. ಇಲ್ಲೇ ಇತ್ತು ನೋಡ್ರಿ ಸ್ಟೇಷನ್. ಆಮೇಲೆ ಆನ್ ಟೈಮ್ ಅದಾನ. ಇನ್ನೊಂದು ರೀಸನ್ ಏನಪ್ಪ ಅಂತಂದ್ರೆ ನಾವು ಮಾರ್ನಿಂಗ್ ಬರೋದ, ನೈಟ್ ಟ್ರೈನ್ ಎಲ್ಲ ಫುಲ್ ಸೀಟ್ ಆಗ್ಯಾವ ಗೈಸ್. ಯಾವುದೂ ಖಾಲಿನೇ ಇಲ್ಲ. ಬಸ್ಸಿಗೆ ಬರಬೇಕಂದ್ರೆ ಬಸ್ಸು ಫುಲ್ ಆಗ್ಯಾವ. ಸೊ ಹಾಗಾಗಿ ಮಾರ್ನಿಂಗ್ ಬರೋದಂತ ಒಬ್ಬನ ಹೊಂಟೀನಿ. ನಾ ಇಳ್ಕೊಳ್ಳೋದು ಯಶವಂತಪುರ. ಸೊ ಹಾಗಾಗಿ ಒಬ್ಬನ ಹೊಂಟೀನಿ. ಆಮೇಲೆ ಅಡ್ಮಿಷನ್ ಸಲುವಾಗಿ ಯಾರೂ ಬರಲಿಲ್ಲ. ಇಲ್ಲಿ ನಡೀತದ. ಹಿಂಗದ ನೋಡ್ರಿ. ಈಗ ಇಲ್ಲಿ
ಬಂದದ ಕರೆಕ್ಟ್ ಆನ್ ಟೈಮ್ ಅದಾನ. ಯಶವಂತಪುರಿಗೆ 5:30 ಅಂದ್ರೆ ಹೋಗ್ತಾನೆ. ನೋಡೋಣ ಪೇಷಂಟ್ ಹೋಗ್ತಾನಂತಂದು. ಮತ್ತು ಎಲ್ಲಿ ನಡಕ್ಕೆ ನಿಂತಿರ್ಬೋದು, ಹೇಳಕ್ಕೆ ಬರೋಂಗಿಲ್ಲ ಕ್ರಾಸಿಂಗ್ ಬಂದರೆ. ನೋಡೋಣ. ಈಗ ಹರಿಹರ ಬಿಟ್ಟದ ಸ್ವಲ್ಪ ಡಿಲೇ ಆಯ್ತು, ಒಂದು 6 to 7 minutes ಡಿಲೇ ಆಯ್ತು. ಯಾಕಪ್ಪ ಅಂತ ಗೊತ್ತಿಲ್ಲ, ಮೇ ಬಿ ಇಂಜಿನ್ ಚೇಂಜ್ ಮಾಡಿರ್ಬೋದು ಅನಿಸ್ತದೆ. ಇಲ್ಲೇ ನೋಡ್ತಿರ್ಬೋದು ನೀವು, ಸ್ವಲ್ಪ ಲೇಟ್ ಆಯ್ತು. ಈಗ ಆಗಲೇ ರಾಣೆಬೆನ್ನೂರು, ಬ್ಯಾಡಗಿ, ಆಮೇಲೆ ಹಾವೇರಿ ಎಲ್ಲ ದಾಟಿದ್ವಿ. ಈಗ ಇಲ್ಲೇ ಅದ ಕ್ರಾಸಿಂಗ್ ಇತ್ತು, ಕ್ರಾಸಿಂಗ್ ಏನಿರಲಿಲ್ಲ. ಮೋಸ್ಟ್ಲಿ ಎಂಜಿನ್ ಚೇಂಜ್ ಮಾಡಿರ್ಬೋದು ಅನಿಸ್ತದೆ. ಯಾಕಂದ್ರೆ ನಮ್ದು ಬಂದುಬಿಟ್ಟೆ ಲಾಸ್ಟ್ ಹೋಗಿ ಬಂದಾಗ ಮುಂದೆ ಫೀಲ್ ಆಗ್ತದೆ, ಗೊತ್ತಾಗ್ಬೋದು ನಿಮಗೆ. ನೋಡ್ತೀವಿ ಹಿಂಗೈತೆ ನೋಡಿ, ಬಾಜು ಎಲ್ಲ ಬರೀ ಗೂಡ್ಸ್ ಅದಾವೆ. ಹೊರಗಡೆ ಹೋಗ್ಲಿಕ್ಕಾಗಲಿಲ್ಲ ನನಗೆ, ಅದಕ್ಕೆ ಇಲ್ಲಿಂದ ತೊಗೊಂಡಿದ್ದೀವಿ. ಇವಾಗ ದಾವಣಗೆರೆಗೆ ಬಂದ್ವಿ, ಭಾಳ ರಶ್ ಅದ. ಆಮೇಲೆ ನೋಡ್ತಿರ್ಬೋದು ಈಗ ಡಿಪಾರ್ಚರ್ ಆಗಿದೆ, ಈಗ ಡಿಪಾರ್ಚರ್ ಆಗಿದೆ. ಎಲ್ಲ ಆಲ್ಮೋಸ್ಟ್ ಏನಾಗೈತಿ, ಜನರಲ್ ಹಿಂದೆ ಇರ್ತಾವೆ, ಈಗ ಮುಂದೆ ಆಗ್ಬಿಟ್ಟವ. ಹಿಂದೆ ರಿಸರ್ವೇಷನ್ ಬಗ್ಗೆ ಹಿಂದೆ ಬಂದಾವ. ಸೊ ಹಾಗಾಗಿ ಎಲ್ಲರೂ ಹಿಂದೆ ಜನರಲ್ ಈಗ ಅಂತೇಳಿ ಎಲ್ಲಿ ಹತ್ಲಿ ಆಗ್ತಾರಲ್ಲ. ಸೊ ಹಂಗಾಗೈತಿ ನೋಡ್ರಿ, ಈಗ ಭಾಳ ಗದ್ದಲ ಐತಿ, ರಶ್ ಇದೆ ಇವತ್ತು. ರಾಮಗಿರಿ ಅಂತಂತೇಳಿ ತೋರಿಸ್ತಾರೆ. ರಾಮಗಿರಿ ಊರು ಸರ್. ಇನ್ನೊಂದೇನು ಶಾರ್ಟೇಜ್ ಇತ್ತಪ್ಪ ಅಂತಂದ್ರೆ ಎಲ್ಲೂ ಚಾರ್ಜರ್ ಸಾಕೆಟ್ ಇಲ್ಲ, ನೋಡ್ಬೋದು ಎಲ್ಲೂ ಇಲ್ಲ. ಆ ಸೈಡ್ ಮೇಲಿನ ಕೊಟ್ಟಾರೆ, ಇಲ್ಲೆಲ್ಲೂ ಸೈಡ್. ಗೈಸ್ ಈಗ ತುಮಕೂರಿಗೆ ಬಂದಿದ್ದೀವಿ. ಯಾವಾಗ ಈಗ ಟೈಮ್ ಆಗೈತಿ 3:20. ಭಾಳ ಜಲ್ದಿ ಬಂದಾನ. ಆ್ಯಕ್ಚುಲಿ 3:40 ಹಿಂಗೆ ಬರಬೇಕಾಗಿತ್ತು. 4 o'clock ಇಲ್ಲಿಂದ ಡಿಪಾರ್ಚರ್ ಐತಿ. ಭಾಳ ಜಲ್ದಿ ಬಂದಾನ. ನೋಡ್ಬೇಕು ಇಲ್ಲಿ ಎಷ್ಟು ಗಂಟೆಗೆ ಬಿಡ್ತಾರೆ ಗೊತ್ತಿಲ್ಲ. 4 ಗಂಟೆಗೆ ಬಿಡೋದಂತ ಡಿಪಾರ್ಚರ್ ಐತಿ. ಬಟ್ ಈಗಾಗಿ ಟೈಮ್ 3:20 ಎಷ್ಟೊತ್ತಿಗೆ ಬಿಡ್ತಾರೆ ಗೊತ್ತಿಲ್ಲ. ಆಮೇಲೆ ಇವ್ರು ಏನದಾರಲ್ಲ, ಇವ್ರೆ ಬೆಂಗಾಲಿಗೆ ಹೋಗ್ಬೇಕು. ಏನಪ್ಪ ಅಂದ್ರೆ ಇವ್ರು ಇಲ್ಲಿ ಯಶವಂತಪುರಿಗೆ ಇಳಿದು ಅಲ್ಲಿಂದ ಮತ್ತು SMBT ಬೆಂಗಳೂರು ಸ್ಟೇಷನಿಗೆ ಹೋಗಿ ಅಲ್ಲಿಂದ ಗುವಾಹಟಿ ಸ್ಟೇಷನಿಗೆ ಹೋಗ್ತಾರೆ. ಅದು ಎಷ್ಟು ಮತ್ತು 3 ದಿನ ಇಲ್ಲಿಂದ. ಮತ್ತು ಅಂದರೆ 3 ದಿನ ಜರ್ನಿ ಇವ್ರಿಗೆ ಟ್ರೈನ್ದಾಗ. ಅವ್ರು ಹೆಂಗಿರ್ತಾರೆ ಏನೋ ಗೊತ್ತಿಲ್ಲ. ಅದೇ ಮಾತಾಡ್ಕೊತಿದ್ವಿ, ಟೈಮ್ ಹೋಗಿದ್ದು ಗೊತ್ತಾಗಿಲ್ಲ. ಇಷ್ಟ ಈಗ ಸೀದಾ ಹೋಗ್ತೀನಿ. ಸೀದಾ ಹೋಗಿ ಅಲ್ಲೇ ಯಶವಂತಪುರ ಜಂಕ್ಷನ್ಗೆ ಬಂದು ಅಲ್ಲೇ ನಿಂತ ಅಲ್ಲೇ ತೋರಿಸ್ತೀನಿ. ಈಗ ಜಸ್ಟ್ ಯಶವಂತಪುರ ರೈಲ್ವೆ ಸ್ಟೇಷನಿಗೆ ಬಂದೀನಿ. ನೋಡ್ಬೋದು ಯಶವಂತಪುರ ರೈಲ್ವೆ ಸ್ಟೇಷನ್ ಇದೆ. ಈ ಸೈಡ್ ಬಂದುಬಿಟ್ರೆ ಮೆಟ್ರೋ.
ನಾ ಇಲ್ಲಿಂದ ಈಗ ಬಸ್ ಹಿಡ್ಕೊಂಡು ಹೋಗ್ಬೇಕಾ ನಮ್ಮ ಅಕ್ಕನ ಮನೆಗೆ ಹೊಂಟೇನೆ ನಾನು. ಇವತ್ತು ಅಲ್ಲೇ ಸ್ಟೇ ಮಾಡ್ತೀನಿ. ಎಲ್ಲಪ್ಪ ಅಂತಂದ್ರೆ ನಾಗರಭಾವಿ ಅಂತೇಳಿ. ಅಲ್ಲಿಂದ ಮತ್ತೆ ಒಳಗೆ ಬರಬೇಕಾ, ಅದು ಎಲ್ಲೈತಿ ಗೊತ್ತಿಲ್ಲ. ಇಲ್ಲಿಂದ ಬಸ್ಸಿಗೆ ಹೋಗಿ ಅಲ್ಲಿಂದ ಕ್ಯಾಬ್ ಮಾಡ್ತೀನಿ ಅಂದಾಳಕ್ಕ. ಸೊ ಬರ್ರಿ ಹೋಗೋಣಂತ, ನೋಡೋಣಂತ, ನೋಡೋಣ ಎಲ್ಲೈತಿ ಹೆಂಗೆ ಅಂತಂದೇಳಿ ನೋಡೋಣ ಬರ್ರಿ. ಗೈಸ್ ಈಗ ಬಂದೇನಿ ಇಲ್ಲೇ ಅಕ್ಕನ ಮನೆಗೆ. ಬರೋದು ಲೇಟ್ ಆತ, ಟ್ರಾಫಿಕ್ ಭಾಳ ಅಂದ್ರೆ ಭಾಳ ಇತ್ತು. ಅಲ್ಲಿಂದ ಅಡ್ಡಾಡಿ ಬರೋಷ್ಟ್ರಿಗೆ ಆಮೇಲೆ ನನಗೆ ಅಕ್ಕ ಪಿಕ್ ಮಾಡ್ಕೊಳಕ್ಕೆ ಬಂದ. ಸೊ ಅಕ್ಕಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ, ಯಾಕಂದ್ರೆ ನನಗೆ ಏರಿಯಾ ಗೊತ್ತಿಲ್ಲಲ್ಲ ಗೈಸ್. ಹಾಗಾಗಿ ಆಮೇಲೆ ಅಲ್ಲಿಂದ ಅವ್ರೇನು ನನ್ನ ಜೊತೆ ಬಂಗಾಳದವ್ರು ಏನಿದಾರಲ್ಲ, ಸೊ ಅವರು ಆಟೋದಿಂದ ಹೋಗ್ಬೇಕಂತಂದ್ರೆ ಸೊ ಅವ್ರಿಗೆ ಹತ್ತಿಸಿ ನಾನು ಈ ಕಡೆ ಬಸ್ಸಿಗೆ ಬಂದು ಈ ಕಡೆ ಮನೆಗೆ ಬಂದೆ. ಮನೆಗೆ ಬಂದು ಈಗ ಆಲ್ರೆಡಿ 1 and 2 hour ಆಯ್ತು. ಈಗ ಬಂದ 2 ತಾಸು ಮೇಲೆ ಆಯ್ತು. ಈಗ ಹಂಗೆ ಇಲ್ಲೇ ಅದ ನೋಡ್ರಿ ಚಿಂಟು. ಹಾಯ್ ಹಾಯ್ ಮಾಡೋ. ಈಗ ಊಟ ಮಾಡ್ತಿದ್ದಾನೆ. ಏನು ಮಾಡ್ಲಿಕತ್ತಿ? ಏನು ಮಾಡ್ತಿದ್ದೀಗ? ಹಾಂ ತೋರಿಸ್ತೀನಿ. ಏನು ಮಾಡ್ತಿದ್ದಿ ಹೇಳಿ ಇಲ್ಲಿ. ನೀನು ತೋರಿಸ್ತೀನಿ ಏನು ಮಾಡ್ತಿದ್ದೀಯ. ಊಟ ಮಾಡ್ತಿದ್ದಿ? ಹ್ಞೂ ತೋರಿಸ್ತೀನಿ. ಈಗ ಊಟ ಮಾಡತ್ತಾನ ಗೈಸ್ ಅವನು. ಇಲ್ಲಿ ಅಕ್ಕನೂ ಇಲ್ಲೇ ಅದಾಳ. ಅಕ್ಕನೂ ಪಾರ್ಟ್ ಟೈಮ್ ಮಾಡ್ತಿರ್ತಾಳ. ಆಮೇಲೆ ಜಾಬ್ ಏನಿರ್ತದಲ್ಲ ಅದು DX ಕಂಪ್ನಿದಾಗ ಮಾಡ್ಲಿಕ್ಕತ್ತಾಳ ಅಕ್ಕ. ಹೌದಲ್ಲಕ್ಕ? DX ಕಂಪ್ನಿ. ಇಷ್ಟ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿರ್ಬೋದು ಅನ್ಸದ. ಆಮೇಲೆ ಇನ್ನೊಂದು ಗೈಸ್ ಹೇಳೋದಿತ್ತ, ನಾಳೆ ನಂದು ಕಾಲೇಜ್ ಅಡ್ಮಿಷನ್ ಅದ. ಸೊ ಹಾಗಾಗಿ ಅಡ್ಮಿಷನ್ ಮಾಡಿಸ್ಲಿಕ್ಕೆ ಹೊಂಟೇನಿ. 21st ಲಾಸ್ಟ್ ಡೇಟ್. 5 o'clock ಒಳಗೆ ಮಾಡ್ಬೇಕು ನಾನು ಎಷ್ಟೊತ್ತಿದ್ರು ಅಡ್ಮಿಷನ್ನ. ಸೊ ಯಾವ ಕಾಲೇಜ ಏನು ಆಮೇಲೆ ಹೇಳ್ತೇನಂತ ನಿಮಗೆ ನಾಳೆ. ಸೊ ಇನ್ನೂ ಮಟ್ಟ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಈ ವ್ಲಾಗ್ ಇಲ್ಲೇ ಏನು ಮಾಡ್ತೇನೆ ಅಂತ ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವ್ಲಾಗ್ದಾಗ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಗೈಸ್.